ಟೈಮ್ ಇವಾಗ ಇನ್ನ 6:15. ಫುಲ್ ಡೇ ನನ್ನ ಪ್ಲಾನ್ ಮೀಲ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಏನ್ ರಿಷಿ, ಈ ದೋಸೆ ಹೈ ಕ್ಯಾಲರೀಸ್ ಇರೋದು. ಈ ದೋಸೆ ಹಂಚ್ ಹಾಕಿ ಆ ಹಂಚನ್ನ ಅಲ್ಲಾಡ್ಸ್ತಾ ಕೂಡ್ತಾರೆ. ಅದು ನೀರ್ ದೋಸೆ ಕೊಯ್ಯೋ ಒಂದು ರೀತಿ ಅಲ್ಲ ಆಕ್ಚುಲಿ. ಪಾತ್ರೆ ಇಲ್ಲಾಂದ್ರೆ ಆಗಲ್ಲ, ಬಿಕಾಸ್ ನನ್ನ ಮಗ ಸಿಕ್ಕಾಪಟ್ಟೆ ತಲೆ ತಿಂದಿರ್ತಾನಲ್ಲ. ಟೈಮಿಂಗ್ಸ್ ಅನ್ನೋದನ್ನ ಮೇಂಟೈನ್ ಮಾಡ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೋಸ್ಟ್ ಸೀಕ್ರೆಟ್, ನಾನು ಊಟ ಮಾಡೋದು ಎಷ್ಟೊತ್ತಿಗೆ ಅಂತ ಹೇಳಿದ್ರೆ ಸೀಕ್ರೆಟ್ ಫಾರ್ಮುಲಾ ಹೇಳ್ತೀನಿ. ಇದು ಏನಪ್ಪಾ ಅಂತ ಹೇಳಿದ್ರೆ 1-1-1 ಆರ್ 0-0-0 ನ 0. ಇದು ಬೆಸ್ಟ್ ಡಯಟ್ ಪ್ಲಾನ್. ನಾಳಿನ ರೆಸಿಪೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ 0-1-0 ಬೆಳ और मैं ये जो मजा है ಹಿಂದೂಸ್ತಾನ್ ಅವತ್ತು 3 ಹೊತ್ತು ಚೆನ್ನಾಗಿ ತಿಂದು ದೇವ್ರಾಣೆ ಡಯಟ್ ಮಾಡಕ್ಕಾಗಲ್ಲ. ಹೇ ಎಲ್ರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ಇವತ್ತು ರಿಷಿ ಆಲ್ರೆಡಿ ಕೆಲಸ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ನೋಡಿ ಇಲ್ಲಿ. ಅಲ್ಲ ರಿಷಿ, ಏನ್ ರಿಷಿ ಮಾಡ್ತಾ ಇದೀಯಾ? ರಿಷಿ, ಟೈಮ್ ಇವಾಗ ಇನ್ನ 6:15. ಸೊ ಬೆಳಗ್ಗೆ ಬೇಗನೆ ಎದ್ದು ಅಮ್ಮನ ಜೊತೆ ಒಂದ್ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿ ಆಟ ಆಡ್ಕೊಂಡು ಕೂತಿದ್ದಾನೆ ಇಲ್ಲಿ. ಸೊ ನಾನು ಇವತ್ತು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಫುಲ್ ಡೇ ನನ್ನ ಪ್ಲಾನ್ ಮೀಲ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಬೆಳಗ್ಗೆ ಏನ್ ತಿಂತೀನಿ ಅಂಡ್ ಮಧ್ಯಾಹ್ನ ಯಾವ ತರ ನಾನು ಡಯಟ್ ಪ್ಲಾನ್ ಮಾಡ್ತೀನಿ ಅಂಡ್ ರಾತ್ರಿಗೆ ನಾನು ಯಾವ ತರ ಡಯಟ್ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಫುಲ್ ಎಲ್ಲೂ ಮಿಸ್ ಮಾಡ್ದಂಗೆ ನೋಡಿ. ಓಕೆ, ಏನ್ ರಿಷಿ? ಏನಿಲ್ಲ. ಸೊ ಎಷ್ಟೊಂದು ಜನ ತಿಳ್ಕೊಂತಾರೆ ನೀರ್ ದೋಸೆ ಹೈ ಕ್ಯಾಲರೀಸ್ ಇರೋದು ಅಂತ, ಬಟ್ ಇಲ್ಲ. ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ರೆಸಿಪಿ ಇದು. ಅಂಡ್ ಮೋರ್ ಓವರ್ ನಾವು ಯಾವ ತರ ತಿಂತೀವಿ ಅಂದ್ರೆ ಲೈಕ್ ಎಷ್ಟು ಕ್ವಾಂಟಿಟಿ ತಿಂತೀವಿ ಅದನ್ನು ಡಿಪೆಂಡ್ ಆಗುತ್ತೆ. ಓಕೆ, ಸೊ ನಾನು ರಾತ್ರಿನೇ ಅಕ್ಕಿನ ನೆನೆ ಹಿಡ್ಕೊಂಡಿದ್ದೀನಿ. ಸೊ ಅಕ್ಕಿ ನೆಂದಿದೆ ಕೂಡ. ಸೊ ನಾನಿಲ್ಲಿ 1 ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಡ್ತೀನಿ. 1 ಕಪ್ ಆಫ್ ರೈಸ್. ಸೊ ಇದು ರಾತ್ರಿನೇ ನೆನೆ ಹಿಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 3 ಪೀಸ್ ಅಷ್ಟು ತೆಂಗಿನಕಾಯಿ ಇಷ್ಟಾದ್ರೆ ಸಾಕು. ಓಕೆ, ಅಂಡ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೊಳ್ತೇವೆ. ಇದು ಬೇಡಪ್ಪ. ಸೊ ನೈಸ್ ಆಗ್ಬೇಕಿದು. ಇನ್ನೊಂದು ಸ್ವಲ್ಪ ನೀರು ಹಾಕೊಂತೀನಿ. ಇದು ಯಾವ ಹದ ಬರಬೇಕು ಅಂತ ಹೇಳಿದ್ರೆ ಒಂಥರ ಸ್ವಲ್ಪ ಮಜ್ಜಿಗೆ ಹದ ಬರಬೇಕು. ಅಷ್ಟೇನ ನೀರು ಸೇರಿಸ್ಕೊಂತೀನಿ. ಓಕೆ, ಸೊ ಇದು ಇವಾಗ ಹದ ಸರಿ ಇದೆ. ದೋಸೆ ಹೊಯ್ಕೊಂಡ್ಬಿಡೋಣ. ಏನಾಯ್ತು? ಮೇಲೆ ಒಂದ್ ಸ್ವಲ್ಪ ಎಣ್ಣೆ. ಆಕ್ಚುಲಿ ದೋಸೆನ ಈ ತರ ಹೊಯ್ಬೇಕು. ಒಬ್ಬೊಬ್ರು ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಈ ದೋಸೆ ಹಂಚ್ ಹಾಕಿ ಆ ಹಂಚನ್ನ ಅಲ್ಲಾಡ್ಸ್ತಾ ಕೂಡ್ತಾರೆ. ಅದು ನೀರ್ ದೋಸೆ ಕೊಯ್ಯೋ ಒಂದು ರೀತಿ ಅಲ್ಲ ಆಕ್ಚುಲಿ. ಸೊ ನೀಟಾಗಿ ಈ ತರ ಬರ್ಬೇಕು. ಅದು ಲೈಕ್ ಅದು ನಾವು ಹಾಕಿದ ತಕ್ಷಣ ಈ ತರ ಗುಳ್ಳೆ 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 ಎಲ್ಲ ಬಂತು ಅಂತ ಹೇಳಿದ್ರೆ ಅದು ನೀರ್ ದೋಸೆ. ಓಕೆ ರಿಷಿ, ಗೊತ್ತಾಯ್ತಾ ರಿಷಿಗೆ? ಗೊತ್ತಾಯ್ತಾ? ಸರಿ. ಸೊ ಇದೀಗ ಒಂದ್ಸತಿ ತಿರುಗಿ ಹಾಕೊಂಡ್ಬಿಡ್ತೀನಿ. ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಲ್ವಾ ರಿಷಿ? ಮೊದ್ಲೇ ಎತ್ಕೊಂಡಿದೀನಿ ನಾನು ರಿಷಿನ.
ದೋಸೆ ತಿಂತೀನಿ ತಿನ್ಬೇಕು. ಓಕೆ, ಗುಡ್ ಬೈ. ಇವತ್ತು ರಿಷಿ ಫುಲ್ ಒಂದು ದೋಸೆ ತಿಂತಾನೆ. ಓಕೆ, ಸೊ ಇದು ಇವಾಗ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಇವಾಗ ಚಪಾತಿ ಹಿಟ್ಟು ಸೇಮ್ ರೆಡಿ ಮಾಡ್ಕೊತೀನಿ. ರಿಷಿ ಇವಾಗ ಬೆಲ್ಲ ತಿಂತಾ ಇದ್ದಾನೆ, ಬಿಕಾಸ್ ಅವನಿಗೆ ಬೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಸ್ವೀಟು ಇಷ್ಟ. ಸೊ ಎಲ್ರಿಗೂ ಕ್ವಶನ್ ಇದೇ ಇರುತ್ತೆ, ಲೈಕ್ ನಾನು ಹೇಗೆ ಅಡುಗೆ ಮಾಡ್ತೀನಿ, ಅದು ಈ ನನ್ನ ಮಗನ್ ಹಿಡ್ಕೊಂಡು ಯಾವ ತರ ಅಡುಗೆ ಮಾಡ್ತೀನಿ ಅಂಡ್ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಕ್ವಶನ್ ಅರೈಸ್ ಆಗಿರುತ್ತೆ. ಸೊ ಇದು ಕಾಮನ್. ಬಟ್ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಬುಕ್ ಇಂದ. ಸೊ ಈ ಬುಕ್ ಅಥವಾ ಈ ಟಾಯ್ಸ್ ಇರ್ಬೋದು, ಆಲ್ಮೋಸ್ಟ್ 1 year ತನಕ ಅವನು ಈ ಪಾತ್ರೆಯಲ್ಲೇ ಇರೋದು. ಇವಾಗ ನೀವೇ ನೋಡ್ಬೋದು, ಇಲ್ಲೆಲ್ಲ ಫುಲ್ ಪಾತ್ರೆನೇ ಇದೆ ಆಕ್ಚುಲಿ. ಓಕೆ, ಸೊ ಪಾತ್ರೆ. ಸೊ ಇವಾಗ ಚಪಾತಿ ಹಿಟ್ಟು ರೆಡಿ ಇದೆ. ನಾನಿವಾಗ ಗೋಬಿ ಪರೋಟಾಗೆ ಗೋಬಿ ರೆಡಿ ಮಾಡ್ಕೊಂತೀನಿ. ಓಕೆ, 7 days ಅಲ್ಲಿ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದೀನಿ. ಇವಾಗ ಫುಲ್ ಸೀರಿಯಸ್ ಆಗಿ ಮಾಡ್ತಾ ಇದೀನಿ. ತಗೋ, ಯಾವಾಗ್ಲೂ ಮಾಡ್ಬೇಕು ಅಂತ ಅಂದಾಗ ಏನಾದ್ರೂ ಒಂದು ವಿಘ್ನ ಆಗೋದು. ಲೈಕ್ ನನ್ ಗಂಡ ಏನಾದ್ರು ಕೇಳಿ ಜಂಕ್ ಫುಡ್ ಆತರ ಏನಾದ್ರು ತಿಂತಾ ಇದೆ. ಬಟ್ ಈ ಸತಿ ಫುಲ್ ಸೀರಿಯಸ್ ಆಗಿ ಮಾಡ್ತಾ ಇದೀನಿ. ಏನ್ ಬೇಕಪ್ಪ, ಫುಲ್ ಸಿಕ್ಕಾಪಟ್ಟೆ ಸೆಕೆ ಬೇರೆ ಇದೆ. ಸೆಕೆಲಿ ಏನು ತಿನ್ನಂಗೂ ಅನ್ಸ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ನನಗೆ. ಜಾಸ್ತಿ ವರ್ಕೌಟ್ ಅಂತ ಏನು ಮಾಡಲ್ಲ, ಬಿಕಾಸ್ ನಂಗೆ ಮಾಡಕ್ ಟೈಮು ಸಿಗಲ್ಲ. ಬಟ್ 1, 2, 3 ಆ ತರ ಮಾಡ್ತೀನಿ. ಅದು ಯಾವುದು ಹೇಗ್ ಮಾಡ್ತೀನಿ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಶಾರ್ಟ್. ಬಾ, ಎಷ್ಟು ಸೆಕೆ ಆಗ್ತಾ ಇದೆ ನೋಡಿ. ಸೊ ಈ ಗೋಬಿನ, ಐ ಮೀನ್ ಹೂಕೋಸ್ನ ಸಣ್ಣದಾಗಿ ಹೆಚ್ಕೊಬೇಕು. ರಿಷಿ, ನಾನು ಊಟ ಎಷ್ಟೊತ್ತಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅರೌಂಡ್ 12:30 ಹಂಗೆಲ್ಲ ನಂದು ಊಟನೇ ಮುಗ್ದಿರುತ್ತೆ. ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಸ್ಕಿಪ್ ಮಾಡ್ತೀನಿ ನಾನು. ಈವ್ನಿಂಗ್ ಸ್ನಾಕ್ಸ್ ಏನೂ ತಿನ್ನಲ್ಲ. ಕಪ್ ಆಫ್ ಕಾಫಿ ಕುಡಿತೀನಿ. ಕಾಫಿ ಅಂತೂ ಇರ್ಲೇಬೇಕು ನನಗೆ, ಇಲ್ಲಾಂದ್ರೆ ಆಗಲ್ಲ. ಬಿಕಾಸ್ ನನ್ನ ಮಗ ಸಿಕ್ಕಾಪಟ್ಟೆ ತಲೆ ತಿಂದಿರ್ತಾನಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಅನ್ಸೋದೆ ನನಗೆ ಕಾಫಿ ಕುಡಿದ್ಮೇಲೆ. ಆಕ್ಚುಲಿ ನಾವು ಡಯಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಟೈಮಿಂಗ್ಸ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು. Why? I don't understand. ಓಕೆ, ಸೊ ಇವಾಗ ಅರೌಂಡ್ ಮಾರ್ನಿಂಗ್ 8 ಬೇಡ, ಓಕೆ 9 ಒಳಗೆ ತಿಂಡಿ ತಿನ್ಬೇಕು. ಓಕೆ, ಸೊ 9 ಆದ್ಮೇಲೆ ಅರೌಂಡ್ 1 o'clock ಅನ್ನೋಷ್ಟೊತ್ತಿಗೆ ಊಟ ಮಾಡಿರ್ಬೇಕು. ಅಂಡ್ ಸ್ನಾಕ್ಸ್ ನಾನು ಪ್ರಿಫರ್ ಮಾಡಲ್ಲ. ಬಟ್ ಹಂಗೂ ಬೇಕು ಅಂತ ಹೇಳಿದ್ರೆ ಮಜ್ಜಿಗೆ ಕುಡಿಬೋದು, ಇಲ್ಲ ಅಂತ ಹೇಳಿದ್ರೆ ಈ ರಾಗಿ ಅಂಬ್ಲಿ ಕುಡಿಬೋದು, ಇಲ್ಲ ಅಂತ ಹೇಳಿದ್ರೆ ಜ್ಯೂಸ್ ಅದನ್ನು ಕುಡಿಬೋದು, ಇಲ್ಲ ಅಂತ ಹೇಳಿದ್ರೆ ಕಾರ್ನ್ ಮಖಾನ ಆ ತರ ಪ್ರಿಫರ್ ಮಾಡ್ಬೋದು. ಅಂಡ್ ನಾನು ಹೇಳಿದ್ರೆ ನೀವು ನಗ್ತೀರಾ ನಾನು ಎಷ್ಟೊತ್ತಿಗೆ ಊಟ ಮಾಡ್ತೀನಿ ಅಂತ. ನನ್ನ ಮೋಸ್ಟ್ ಸೀಕ್ರೆಟ್, ನಾನು ಊಟ ಮಾಡೋದು ಎಷ್ಟೊತ್ತಿಗೆ ಅಂತ ಹೇಳಿದ್ರೆ 7 o'clock. ನಗು ಬರುತ್ತೆ ಅಲ್ವಾ? ಬಟ್ ಹೌದು, ನಾನು ಅರೌಂಡ್ 7-7:30 ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿರ್ತೀನಿ. ಬಿಕಾಸ್ ನನ್ನ ಮಗಂಗೂ ನಾನು ಅಷ್ಟೊತ್ತಿಗೆ ಊಟಕ್ಕೆ ಕೊಡ್ತೀನಿ. ಆ್ಯಂಡ್ ನಾನು ಊಟ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಬೇಗ ಊಟ ಮಾಡ್ಬೇಕಂತೆ. ಬೇಗ ಊಟ ಮಾಡಿದಷ್ಟು ಬೇಗ ಜೀರ್ಣ ಆಗುತ್ತೆ. ಆ್ಯಂಡ್ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಸ್ಟ್ ಟಿಪ್ ಇದು. ಓಕೆ, ಸೊ ನೀವು ಫಾಲೋ ಮಾಡಿ. ಓಕೆ, ಚೆನ್ನಾಗಿ ತೊಳೆದಿದ್ದೀನಿ ಈಗ. ಸೊ ಇದಕ್ಕೆ ಒಂದು ಸ್ವಲ್ಪ ಮೆಣಸಿನಕಾಳಿನ ಪುಡಿ, ಸ್ವಲ್ಪ ಉಪ್ಪು, ಖಾರ ಪುಡಿ, ಸ್ವಲ್ಪ ಓಂ ಕಾಳು, ಅಜ್ವೈನ್ ಕಾಳು, ಜೀರಿಗೆ ಪುಡಿ ಹಾಕೊಂತೀನಿ. ತಗೋ, ಅಲ್ಲಿದೆ ತಗೋ, ಇದು ತಗೋ. ನಮ್ ರಿಷಿ ಅವತಾರ ನೋಡ್ಬಿಟ್ರೆ ರಿಷಿ
ಓಕೆ, ಸೊ ಇವಾಗ ಇದು ರೆಡಿ ಮಾಡ್ಕೊಂಡಿದ್ನಲ್ಲ ಹೂಕೋಸು ಈ ತರ ಹಾಕೊಂಡು ಇದನ್ನ ಮಡ್ಸ್ಕೊಂಡ್ಬಿಡ್ತೀನಿ. ಆಕ್ಚುಲಿ ನಾನು ಗೋಬಿ ಪರೋಟ ಅಂದ್ರೆ ಯಾವುದೋ ಫುಲ್ ಹೆಂಗೆಂಗೋ ಮಾಡ್ತಾರೆ ಅನ್ಕೊಂಡಿದ್ದೆ, ಬಟ್ ಇದು ಸಿಕ್ಕಾಪಟ್ಟೆ ಸಿಂಪಲ್ ಇದೆ ಅಂಡ್ ವೆಯ್ಟ್ ಲಾಸ್ಗೆಲ್ಲ ಆರಾಮಾಗಿ ಯೂಸ್ ಆಗುತ್ತೆ. ಹಶ್ವಾಗ್ತಾ ಇದೆ ನಿಂಗೆ. ಸೊ ಇದು ಸ್ವಲ್ಪ ದಪ್ಪನೇ ಇರುತ್ತೆ, ತೀರಾ ತೆಳ್ಳಗ್ ಮಾಡಕ್ ಆಗಲ್ಲ ಇದನ್ನ. ಸೊ ನೀವು ರಿಷಿನ ನೋಡ್ಬೇಕಾ? ಸೊ ನಮ್ ಹಂಚ್ ಕೂಡ ಕಾದಿದೆ ಇಲ್ಲಿ. ಹೋಯ್ತು, ಇವಾಗ ಹಾಕ್ತಾ ಇದೀನಿ. ಏನಪ್ಪ ತಿಂತೀಯಾ? ಪಾಪ ನಮ್ ರಿಷಿಗೆ ಹಶ್ವಾಗ್ತಾ ಇದೆ ಅನ್ಸುತ್ತೆ. ಬೇಕು ಸಿಟ್ಟು ಬಂತು ಅಂತ ಹೇಳಿದ್ರೆ ನಮ್ ರಿಷಿ ಎಲ್ಲದನ್ನ ಎಸಿತಾನೆ ಈಗ. ಓಕೆ, ಸೊ ಇದಕ್ಕೆ ಮಕ್ಕಳಿಗೆ ತುಪ್ಪ ಆಡ್ ಮಾಡಿ ಕೊಡ್ಬೋದು, ನಮಗಾದ್ರೆ ನಾನು ಎಣ್ಣೆ ಹಾಕೊಂತೀನಿ. ಏನ್ ಬೇಕು? ತಿಂತೀಯಾ? ತಿನ್ನಂತ ತಡಿ. ನೋಡಿ ನಮ್ ರಿಷಿ ಎಷ್ಟೆಲ್ಲ ಇದ್ ಮಾಡಿದಾನೆ. ನಂಗೆ ಒಳ್ಳೆ ಬರ್ತಾ ಇದೆ ರಿಷಿ. ತಿನ್ನಿಸ್ತಿ ಸಿಕ್ಕಾಪಟ್ಟೆ ಆಳ್ತಾ ಇದ್ದಾನೆ. ಅಬ್ಬಾ, ನನ್ ಮಗ ಅತ್ತ ಅಂದ್ರೆ ನನ್ ಕೈಗಲ್ಲೇ ಆಡಲ್ಲ, ಹಂಗಾಗ್ಬಿಡತ್ತೆ. ಹಿಡ್ಕೊಂಡ್ ತೆಗ್ದು ಬಾರ್ಸಲ್ಲ ನನಗೆ ಅದ್ರಲ್ಲಿ, ಹಂಗಾಗ್ತಾ ಇದೆ ನನಗೆ. ಮಗಂಗ್ ತಿನ್ಸಿ ನಾನ್ ತಿಂದ್ರೆ ಆಯ್ತು. ಸ್ವಲ್ಪ ತುಪ್ಪ ಹಾಕೊಂಡಿದೀನಿ ಅವನಿಗೆ. ತಗೋರಿ. ಓಕೆ, ರಾತ್ರಿ ಊಟಕ್ಕೆ ನಾನು ಮಾಡ್ತಾ ಇರೋದು ಸಿರಿಧಾನ್ಯ ದೋಸೆ. ಇದಕ್ಕೆ 3 ಸ್ಪೂನ್ ಅಷ್ಟು ರಾಗಿ ಹಿಟ್ಟು, 3 ಸ್ಪೂನ್ ಅಷ್ಟು ಜೋಳದ ಹಿಟ್ಟು, 3 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಆ್ಯಂಡ್ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಸೊ ಈ 4 ಹಿಟ್ಟು ಸೇರಿಸಿನೇ ಇದನ್ನ ಸಿರಿಧಾನ್ಯ ದೋಸೆ ಅಂತಾರೆ. ಸೊ ನಾನು ಯೂಶ್ವಲಿ ಏನಾದರೂ ಲೈಟ್ ಫುಡ್ ಇಲ್ಲ ಅಂತ ಹೇಳಿದ್ರೆ, ಬೇಗ ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಈ ಥರ ಸಿರಿಧಾನ್ಯ ದೋಸೆ ಮಾಡಿಬಿಡ್ತೀನಿ. ಆ್ಯಂಡ್ ಇದು ನನ್ನ ಮಗಂಗೆ ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು ಆ್ಯಂಡ್ ಅವನಿಗೂ ತುಂಬ ಇಷ್ಟಪಡ್ತಾನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತೀನಿ. ಆ್ಯಂಡ್ 1 ಸ್ಪೂನ್ ಅಷ್ಟು ಮೊಸರು ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಹದ ಬಂದ್ಬಿಟ್ಟು ಸೇಮ್ ದೋಸೆ ಹಿಟ್ಟಿರುತ್ತಲ್ವ ಅದ್ರದ್ದೇ ಹದ ಇರುತ್ತೆ. ನನ್ನ ಮಗ ಬೇರೆ ಮಲ್ಕೊಂಡಿದ್ದ, ಸೊ ಸ್ವಲ್ಪ ಬೇಗ ಮಾಡಿ ರಾತ್ರಿಗೆ ಎಲ್ಲದಕ್ಕೂ ರೆಡಿ ಮಾಡಿ ಹಿಡ್ಕೊಂಡ್ಬಿಡೋಣ ಅಂತ ಹೇಳಿ ಸಂಜೆನೆ ಎಲ್ಲ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ. ಬಿಕಾಸ್ ನೀವೇ ನೋಡಿದ್ರಲ್ಲ ಎಂಥ ಕಿತಾಪತಿ, ಎಷ್ಟೆಲ್ಲ ಹರಡ್ಬಿಟ್ಟಿದ್ದ ಫುಲ್ ಅಂತ. ಆ್ಯಂಡ್ ನೀವು ನಂತರ ಡಯಟ್ ಪ್ಲ್ಯಾನ್ ಆರ್ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂತ ಹೇಳಿದರೆ ನನ್ನ ಒಂದು ಸೀಕ್ರೆಟ್ ಫಾರ್ಮುಲಾ ಹೇಳ್ತೀನಿ. ಇದು ಏನಪ್ಪ ಅಂತ ಹೇಳಿದರೆ 1-1-1 ಆರ್ 0-0-0ನ ಫಾಲೋ ಮಾಡಿ. ಅದೇನಪ್ಪ ಅಂತ ಹೇಳಿದರೆ, ಲೈಕ್ ಬೆಳಗ್ಗೆ ನೀವು ಲೈಟಾಗಿ ತಿಂತೀರಾ ಅಂತ ಹೇಳಿದರೆ, ಲೈಕ್ ತುಂಬ ಲೈಟಾಗಿ ತಿಂತೀರಾ ಅಂತ ಹೇಳಿದರೆ ಅದು 0 ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಜಾಸ್ತಿ ತಿಂತೀನಿ ಅಂತ ಹೇಳಿದರೆ ಅದು 1 ಅಂತ ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ರಾತ್ರಿಗೆ ಎಗೇನ್ ಸ್ವಲ್ಪ ಕಮ್ಮಿನೇ ತಿಂತೀನಿ, ಸೊ ಅದು 0 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಹಾಗಾಗಿ 0-1-0 ಇದು ಬೆಸ್ಟ್ ಡಯಟ್ ಪ್ಲ್ಯಾನ್. ಸೊ ಇವತ್ತಿನ ನನ್ನ ರೆಸಿಪೀಸ್ ಎಲ್ಲ ನಾನು 1-1-1 ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಏನಪ್ಪ ಅಂತ ಹೇಳಿದರೆ, ನಾನು ಕ್ವಾಂಟಿಟಿ ಬಂದುಬಿಟ್ಟು ಜಸ್ಟ್ ಬೆಳಗ್ಗೆ 2 ನೀರು ದೋಸೆ, ಮಧ್ಯಾಹ್ನ 2 ಗೋಬಿ ಪರೋಟ ತಿಂದಿದ್ದು. ಸೊ ರಾತ್ರಿಗೆ ಕೂಡ ನಾನು 1 ಈ ಥರ ಸಿರಿಧಾನ್ಯ ದೋಸೆ ತಿಂತಾ ಇದ್ದೀನಿ. ಆ್ಯಂಡ್ ವಿತ್ ಸ್ವಲ್ಪ ರಾಗಿ ಅಂಬ್ಲಿ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು 1-1-1 ವಿತ್ ಕಮ್ಮಿ ತಿಂತಾ ಇದ್ದೀನಿ. ಓಕೆ, ಸೊ ನಾಳಿನ ರೆಸಿಪೀಸ್ ಹೇಗಿರುತ್ತೆ ಅಂತ ಹೇಳಿದರೆ 0-1-0 ಬೆಳಗ್ಗೆ ಫುಲ್ ಲಿಕ್ವಿಡ್ ಆ್ಯಂಡ್ ಮಧ್ಯಾಹ್ನ ಫುಲ್ ಸ್ವಲ್ಪ ಜಾಸ್ತಿ ತಿಂತಾ ಇದ್ದೀನಿ ಆ್ಯಂಡ್ ರಾತ್ರಿ ಫುಲ್ ಲಿಕ್ವಿಡ್. ಈ ಥರ ನಾನು ಡಯಟ್ ಪ್ಲ್ಯಾನ್ ಮಾಡ್ತೀನಿ. भाई मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूं. ಮಾಡ್ತೀನಿ ಅಂದರೆ 7 days ಡಯಟ್ ಪ್ಲ್ಯಾನ್ ಮಾಡ್ತೀನಿ. ಓಕೆ,
ಸೊ ಡಯಟ್ ವೆಯ್ಟ್ ಲಾಸಿಗೆ ಯಾವತ್ತು ಫುಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವತ್ತು 3 ಹೊತ್ತು ಚೆನ್ನಾಗಿ ತಿಂದು ದೇವ್ರಾಣೆ ಡಯಟ್ ಮಾಡೋಕ್ಕಾಗಲ್ಲ, ಅವ್ರ ವೆಯ್ಟ್ ಕಮ್ಮಿ ಮಾಡೋದಕ್ಕಾಗಲ್ಲ. ಸೊ ನಾಳೆ ಇದ್ದು ಹೇಗೆ ನಾನು ರೆಸಿಪೀಸ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಕೂಡ ಇದು ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ. ಸೊ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗೆ ಬರ್ತಾ ಇದೆ ಆ್ಯಂಡ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಥವಾ ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ಹೇಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸೊ ಕೀಪ್ ವಾಚಿಂಗ್. ಸೊ ಇದಿಷ್ಟು ನನ್ನ ಇವತ್ತಿನ ಡಯಟ್ ಪ್ಲ್ಯಾನ್. ಓಕೆ.